ಹೆಲೋ ಎವ್ರಿವನ್, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋ ಕಂಪ್ಲೀಟ್ಲಿ ಕಂಪನಿ ಸೆಕ್ರೆಟರಿ ಕೋರ್ಸ್ ರಿಲೇಟೆಡ್. CSET ಪಾಸ್ ಆದ ಸ್ಟೂಡೆಂಟ್ಸ್, ಅದೇ ರೀತಿಯಲ್ಲಿ CS ಎಕ್ಸಿಕ್ಯೂಟಿವ್ ಡೈರೆಕ್ಟ್ ಎಂಟ್ರಿ ಬರುವ ಸ್ಟೂಡೆಂಟ್ಸ್ ಯಾವ ರೀತಿ ನಿಮಗೆ CS ಎಕ್ಸಿಕ್ಯೂಟಿವ್ಗೆ ರಿಜಿಸ್ಟ್ರೇಷನ್ ಮಾಡಬಹುದು ಅಂತ ಹೇಳುವ ಕಂಪ್ಲೀಟ್ ಸ್ಟೆಪ್ ಕನ್ನಡದಲ್ಲಿ ಡೀಟೇಲ್ಡ್ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. The first step, you have to visit this website, icsi.edu ಅಂತ ಒಂದು ವೆಬ್ಸೈಟ್. ನೀವು ಗೂಗಲ್ ಅಲ್ಲೂ ಯಾವುದಾದ್ರೂ ಸರ್ಚ್ ಇಂಜಿನ್ ಅಲ್ಲಿ ನೀವು ಸರ್ಚ್ ಮಾಡಿ, ಅದರ ನಂತರ ನೀವು ಹೋಗುವಾಗ ಈ ತರ ಒಂದು ಪೇಜ್ ನಿಮಗೆ ಸಿಗುತ್ತೆ. ಇಲ್ಲಿ ಸ್ಟೂಡೆಂಟ್ ಅಂತ ಹೇಳುವ ಒಂದು ಬಟನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡುವಾಗ ಥರ್ಡ್ ಒನ್, ರಿಜಿಸ್ಟ್ರೇಷನ್ ಫಾರ್ CSET ಪಾಸ್ ಸ್ಟೂಡೆಂಟ್ಸ್ ಇನ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್. CSET ಪಾಸ್ ಸ್ಟೂಡೆಂಟ್ಸ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ ಡೈರೆಕ್ಟ್ ಆಗಿ ನೀವು ಹೋಗೋದಾದ್ರೆ ರಿಜಿಸ್ಟ್ರೇಷನ್ ಫಾರ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ ಡೈರೆಕ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ಡಿಫರೆನ್ಸ್ ಏನಿಲ್ಲ, ಅದ್ರ ಜಸ್ಟ್ ಒಂದು ಬಟನ್ ಮಾತ್ರ. ನೀವು ಅದಕ್ಕೆ ಕ್ಲಿಕ್ ಮಾಡಿ, ಸ್ವಲ್ಪ ಡಾಕ್ಯುಮೆಂಟ್ಸ್ ಕಮ್ಮಿ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಇದನ್ನು ಕರೆಕ್ಟಾಗಿ ಚೆಕ್ ಮಾಡಬೇಕು. ಏನೆಲ್ಲ ಬೇಕು? ಫೋಟೋಗ್ರಾಫ್ ಬೇಕು, ನೆಕ್ಸ್ಟ್ ಸಿಗ್ನೇಚರ್ ಬೇಕು. ಇದೆರಡು ನೀವು ವೈಟ್ ಪೇಪರ್ ಅಲ್ಲಿ ಸೈನ್ ಮಾಡಿ ನೀವು ಒಂದು ಫೋಟೋ ತೆಗೆದ್ರೆ ಸಾಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ಗೆ ನೀವು 10th ಸರ್ಟಿಫಿಕೇಟ್ ತೆಗಿಬೇಕು. ಅದೇ ರೀತಿ ಇಲ್ಲಿ ಕ್ವಾಲಿಫಿಕೇಶನ್ CSET ಪಾಸ್ ಸರ್ಟಿಫಿಕೇಟ್ ನಿಮಗೆ ಬೇಕು. ಓಕೆ, 12th ಮಾರ್ಕ್ ಶೀಟ್ ಬೇಕು. ಅದೇ ರೀತಿಯಲ್ಲಿ CSET ಪಾಸ್ ಸರ್ಟಿಫಿಕೇಟ್ ನಿಮಗೆ ಬೇಕು. ಅದು ನಿಮಗೆ ಫಾರ್ ಎಕ್ಸಾಂಪಲ್ ನೀವು ಈಗ ಒಂದೆರಡು ಲಾಸ್ಟ್ ಟೈಮ್ ನವೆಂಬರ್ ಅಲ್ಲ, ಲಾಸ್ಟ್ ಟೈಮ್ ಅದಕ್ಕಿಂತ ಮುಂಚಿನ ಟೈಮ್ ನೀವು ರಿಜಿಸ್ಟ್ರೇಷನ್ ಮಾಡಿದವರು, ಯಾಕಂದ್ರೆ ವ್ಯಾಲಿಡಿಟಿ ಒನ್ ಇಯರ್ ಆದ ಕಾರಣ ನೀವೇನು ಮಾಡಬೇಕು, CSET ಜುಲೈ ಎಕ್ಸಾಮಿನೇಷನ್ ರಿಸಲ್ಟ್ ಅಂತ ಸರ್ಚ್ ಮಾಡುವಾಗ ನಿಮಗೆ ಒಂದು ಬಟನ್ ಸಿಗುತ್ತೆ. ಅಲ್ಲಿ ನೀವು ನಾವಿಗೇಟ್ ಗೂಗಲ್ ಅಲ್ಲೇ ಸರ್ಚ್ ಮಾಡಿ ಸಾಕು. ಅಲ್ಲಿ ನಿಮ್ಮದು ಯೂನಿಕ್ ಆಗಿ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ್ರೆ ನಿಮಗೆ PDF ರೀತಿಯಲ್ಲಿ ಡೌನ್ಲೋಡ್ ಮಾಡ್ಬೋದು, ಪ್ರಿಂಟ್ ಮಾಡ್ಬೋದು. ಯಾಕಂದ್ರೆ ಅಪ್ಲೋಡ್ ಮಾಡ್ಲಿಕ್ಕಿದೆ, ಅದು ಇಮೇಜಸ್ ಬೇಡ, PDF ರೀತಿಯಲ್ಲಿ ಇರಲಿ. ನೆಕ್ಸ್ಟ್ SC/ST ಕ್ಯಾಟಗರಿಗೆ ನೀವು ಬಿಲಾಂಗ್ ಆಗಿದ್ರೆ, ದಿಸ್ ಇಸ್ ಆಸ್ ಪರ್ ಕ್ಯಾಟಗರಿ ಸರ್ಟಿಫಿಕೇಟ್ ಇದ್ರೆ ನಿಮಗೆ ಎಕ್ಸಂಪ್ಷನ್ ಸಿಗುತ್ತೆ. ಒಂದೊಂದು ಪರ್ಸೆಂಟೇಜ್ ಇದೆ, ಅದಿದ್ರೆ ಮಾತ್ರ ನೀವು ಒಂದು ಅಪ್ಲೈ ಮಾಡಿಲ್ಲ ಅಂದ್ರೆ ಅನ್ಟಿಕ್ ಮಾಡಿ. ನೆಕ್ಸ್ಟ್ ಐಡೆಂಟಿಟಿ ಪ್ರೂಫ್ ಬೇಕು. ಇಟ್ ಈಸ್ ಬೆಟರ್ ಯು ಕ್ಯಾನ್ ಡೌನ್ಲೋಡ್ ಆಧಾರ್ ಡೌನ್ಲೋಡ್ ಮಾಡಿ ನೀವು, ಯಾಕಂದ್ರೆ ಕರೆಕ್ಟ್ ಆಗಿ ಸಿಗುತ್ತೆ. ನನ್ನ ಆಧಾರಲ್ಲಿ ಒಂದೇ ನಿಮಗೆ ಫೋಟೋ ನೋಡಲು ಕಾಣಲ್ಲ, ಯಾಕೆ ಕರೆಕ್ಟ್ ಆಗಿ ಡೌನ್ಲೋಡ್ ಮಾಡಿ. ರೇಷನ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲ ಬೇಡ, ನೀವು ಇಟ್ ಈಸ್ ಬೆಟರ್ ಟು ಗಿವ್ ಆಧಾರ್ ಕಾರ್ಡ್ ಇಸ್ ದ ಬೆಸ್ಟ್. ಓಕೆ, ಗೈಡ್ ಲೈನ್ಸ್ ಇಲ್ಲಿ ನಿಮ್ದು ಫೋಟೋ ಅಂಡ್ ಸಿಗ್ನೇಚರಿಗೆ ಸೈಜ್ ಇದೆ ನೋಡಿ, 20 KB ಇಂದ 50 KB, 10 KB, 20 KB. ನಾವು ಐಫೋನ್ ಎಲ್ಲ ತೆಗೆದ್ರೆ ಎಷ್ಟೋ MB ಬರುತ್ತೆ. ಸೊ ನೀವೇನ್ ಮಾಡಬೇಕು, ಆಪ್ ಅಲ್ಲಿ ಫೋಟೋ ಹಾಕಿ ನಿಮಗೆ ಕಂಪ್ರೆಸ್ ಮಾಡಬಹುದು. ನಿಮಗೆ ಯಾವ ಸೈಜ್ ಬೇಕು ಕಂಪ್ರೆಸ್ ಮಾಡಬೇಡಿ, ನಿಮಗೆ ಮಾಡಬಹುದು. ಸ್ವಲ್ಪ ಅದರ ಏನೋ ಕ್ಲಾರಿಟಿ ಕಮ್ಮಿ ಆಗುತ್ತೆ. ಇಟ್ ಈಸ್ ಓಕೆ. ನಿಮ್ದು ಸಿಗ್ನೇಚರ್, ನಿಮ್ದು ಫೋಟೋ ಐಡೆಂಟಿಫೈ ಮಾಡಲಿಕ್ಕೆ ಆದ್ರೆ ಮಾತ್ರ ಸಾಕು. ದ ಮ್ಯಾಕ್ಸಿಮಮ್ ಸೈಜ್ ಅಂತ ಹೇಳೋದು, ಮ್ಯಾಕ್ಸಿಮಮ್ ಅಲೌಡ್ ಫೈಲ್ ಸೈಜ್ ಇಸ್ 2 MB. ಎಲ್ಲ ಸೇರಿಸಿ 2 MB ಆದ್ರೂ ಇಟ್ ಈಸ್ ಗ್ರೇಟ್. ಯಾಕಂತ ಹೇಳಿದ್ರೆ ಬೇಗ ಅಕ್ಸೆಪ್ಟ್ ಆಗುತ್ತೆ. ಸೈಜ್ ಸ್ವಲ್ಪ ಜಾಸ್ತಿ ಆದ್ರೆ ಅಪ್ಲೋಡಿಗೆ ಟೈಮ್ ಹಿಡಿಯುತ್ತೆ ಅಷ್ಟೇ. ಒಂದೊಂದು ಫೈಲ್ ಒಂದೊಂದು ಫೈಲ್ ಅಂತ ಹೇಳಿದಾಗ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಮ್ಯಾಕ್ಸಿಮಮ್ 2 MB ಆ ತರ, ಕರೆಕ್ಟ್? ಆ ತರ ನೀವು ನೋಡಿ, ಎಲ್ಲದಕ್ಕೆ ನೀವು 2 MB ಒಳಗಡೆ ತರಬೇಕಂತಿಲ್ಲ. ಸೊ ಫೈಲ್ ಸೈಜ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಕ್ಲಿಯರ್ಲಿ ಓಕೆ. ನೆಕ್ಸ್ಟ್ ಏನ್ ಮಾಡಬೇಕು, ಪ್ರೊಸೀಡ್ ರಿಜಿಸ್ಟ್ರೇಷನ್. ಅದರ ನಂತರ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳೋದು CSET ನಿಮ್ದು ಯೂನಿಕ್ ನಂಬರ್, ಅದೇ ರೀತಿ ನಿಮ್ದು ರೋಲ್ ನಂಬರ್ ಇದೆ. ರೋಲ್ ನಂಬರ್ ನಿಮ್ಗೆ ನಿಮ್ದು ಮಾರ್ಕ್ ಶೀಟ್ ಇದೆಲ್ಲ ಅದಕ್ಕೆ ಸಿಗುತ್ತೆ. ಮತ್ತೊಂದು ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಕೊಡುವ. ಓಕೆ, ಸಬ್ಮಿಟ್ ಕೊಟ್ಟು ಬೇಸಿಕ್ ಡೀಟೇಲ್ಸ್ ನಾವು ಎಂಟರ್ ಮಾಡಬೇಕು. ಬೇಸಿಕ್ ಡೀಟೇಲ್ಸ್ ಅಪ್ಲೈಡ್ ಪ್ರೋಗ್ರಾಮ್, ಎಕ್ಸಿಕ್ಯೂಟಿವ್, ಕ್ವಾಲಿಫಿಕೇಶನ್, ನೀವು CSET ಪಾಸ್ಡ್, ಆಧಾರ್ ಕಾರ್ಡ್ ನಂಬರ್, ಮಿಸ್ಟರ್ ಮಿಸಸ್ ಟೈಟಲ್ ನೀವು ಸೆಲೆಕ್ಟ್ ಮಾಡಿ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಮಿಡಲ್ ನೇಮ್ ಇದ್ರೆ ಮಿಡಲ್ ನೇಮ್, ಇನ್ನು ಲಾಸ್ಟ್ ನೇಮ್ ಇಲ್ಲ ಅಂದ್ರೆ ಫಸ್ಟ್ ನೇಮ್ ಅನ್ನೇ ಲಾಸ್ಟ್ ನೇಮ್ ಆಗಿ ಕೊಟ್ಬೇಡಿ. ಓಕೆ, ನೆಕ್ಸ್ಟ್ ಜೆಂಡರ್ ಸೆಲೆಕ್ಟ್ ಮಾಡಿ. ಬಾಕಿ ಡೀಟೇಲ್ಸ್ ಇನ್ನು ಅಡ್ರೆಸ್ ಕೊಡ್ಲಿಕ್ಕಿದೆ. ಅಡ್ರೆಸ್ 2 ಅಡ್ರೆಸ್ ಇದೆ, ಪರ್ಮನೆಂಟ್ ಅಡ್ರೆಸ್ ಇದೆ, ಕರೆಸ್ಪಾಂಡೆನ್ಸ್ ಅಡ್ರೆಸ್ ಇದೆ. ಈಗ ನೀವು ಮನೆಯಲ್ಲೇ ಇದ್ದೀರಾ, ನೀವು ಮನೆಯಲ್ಲೇ ನಿಂತ್ಕೊಂಡು ಕಲಿತಾ ಇದ್ರೆ ನಿಮ್ಮ ಬುಕ್ ಅಲ್ಲಿ ಬರುತ್ತೆ. ನಿಮ್ಮ ಇನ್ನು ಮನೆಯ ಅಡ್ರೆಸ್ ಬೇರೆ, ನೀವೀಗ ಬೇರೆ ನಿಮ್ಮ ರಿಲೇಟಿವ್ಸ್ ನ ಮನೆಯಲ್ಲಿ ಇದ್ರೆ ನಿಮಗೆ ರಿಲೇಟಿವ್ಸ್ ನ ಮನೆಯಲ್ಲಿ ಬುಕ್ ಬರಬೇಕು ಅಂತ ಇದ್ರೆ ಯು ಹ್ಯಾವ್ ಟು ಎಂಟರ್ ಕರೆಸ್ಪಾಂಡೆನ್ಸ್ ಅಡ್ರೆಸ್. ಅಲ್ಲಿ ರಿಲೇಟಿವ್ ನ ಅಡ್ರೆಸ್ ನೀವು ಬರೀಬೇಕು. ಅಲ್ಲಿ ನಿಮಗೆ ಆ ಅಡ್ರೆಸ್ಗೆ ಮಾತ್ರ ಬುಕ್ ಬರುತ್ತೆ. ಅರ್ಥ ಆಯ್ತಲ್ಲ? ಏನಾದ್ರೂ ಡೌಟ್ ಅಂಡ್ ಕ್ಲಾರಿಫಿಕೇಶನ್ಸ್ ಇದೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬೇಸಿಕ್ ಡೀಟೇಲ್ಸ್ ಆದ್ಮೇಲೆ ನೀವು ಕನ್ಫರ್ಮೇಶನ್ ಕೊಡಿ. ನೆಕ್ಸ್ಟ್ ಅಂತ ಕೊಡುವಾಗ ಈ ಒಂದು ಟೈಮ್ ಗ್ಯಾಪ್ ಅಲ್ಲಿ ನೆಟ್ವರ್ಕ್ ಎರರ್ ಬರದ ಹಾಗೆ ನೋಡಿ. ಯಾಕಂತ ಹೇಳಿದ್ರೆ ನಮಗೆ ಈ ಒಂದು ID ಜನರೇಟ್ ಆದ್ರೆ ನಮಗೆ ಮತ್ತೆ ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಈ ID ನಿಮಗೆ SMS ಮತ್ತೆ ನಿಮಗೆ ಮೇಲ್ ಬರುತ್ತೆ. ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡಬೇಡಿ. ಈ ID, ಈ ಯೂನಿಕ್ ID ಜನರೇಟ್ ಆದ ತಕ್ಷಣವೇ ನೀವೇನ್ ಮಾಡಬೇಕು, ನೀವು ಅದರ ಒಂದು ಫೋಟೋ ತೆಗೆದಲ್ಲ ಬರ್ದಿಡ್ಬೇಕು. ಇಟ್ ಇಸ್ ಫ್ಯೂಚರ್ ರೆಫರೆನ್ಸ್ ಅಂತ ಹೇಳಿದ್ರೆ ನಮಗೆ CS ಎಕ್ಸಿಕ್ಯೂಟಿವ್ ರಿಜಿಸ್ಟ್ರೇಷನ್ ನಂಬರ್ ಸಿಗುವ ತನಕ ನಮಗೆ ಇದು ಬೇಕು. ನೆಕ್ಸ್ಟ್ ಈಗ ನೀವು ನೆಕ್ಸ್ಟ್ ಕೊಡುವಾಗ ಫಾರ್ ಎಕ್ಸಾಂಪಲ್ ನಿಮಗೆ ನೆಟ್ವರ್ಕ್ ಹೋಯ್ತು, ಇಷ್ಟು ಆಗ ಈ ಯೂನಿಕ್ ID ಸಿಕ್ಕಿತ್ತು, ನಿಮಗೆ ನೆಟ್ವರ್ಕ್ ಹೋಯ್ತು. ಇದು ನೀವು ಎಲ್ಲಿಂದ ಬರಬೇಕು, ಸ್ಟಾರ್ಟಿಂಗ್ ಇಂದ ಬರೀತೀರಾ. ಇಲ್ಲಿಂದ
ಇಲ್ಲಿಂದ ಬರುವಾಗ ಟಿಕ್ ಮಾಡಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾವೇನ್ ಮಾಡಬೇಕು, ಇದಕ್ಕೆ ಹೋಗಬಾರ್ದು, ನಾವು ಇದಕ್ಕೆ ಹೋಗ್ಬೇಕು. ಇನ್ಕಂಪ್ಲೀಟ್. ಆ ಇನ್ಕಂಪ್ಲೀಟ್ ಅಲ್ಲಿ ಏನು ಎಂಟರ್ ಮಾಡಬೇಕು ನಾವು, ಯೂನಿಕ್ ID ಕ್ಯಾಪ್ಚಾ ಎಂಟರ್ ಮಾಡಬೇಕು. ಅಂಡ್ ಕ್ಯಾಪ್ಚಾ ಎಂಟರ್ ಮಾಡಿ ಸಬ್ಮಿಟ್ ಕೊಡುವಾಗ ಇಲ್ಲಿ ಬರುತ್ತೆ ನಿಂದು ಈ ಒಂದು ಪೇಜಿಗೆ ಬಂದು ನಿಲ್ಲುತ್ತೆ. ಓಕೆ, ಸಾರಿ ಈ ಒಂದು ಪೇಜಿಗಲ್ಲ, ಈ ಪೇಜಿಗೆ ಬಂದು ನಿಲ್ಲುತ್ತೆ, ಯಾಕಂದ್ರೆ ಯೂನಿಕ್ ID ಜನರೇಟ್ ಆಯ್ತು. ಓಕೆ, ನೆಕ್ಸ್ಟ್ ಆ ಒಂದು ಫಸ್ಟ್ ಪೇಜಿಗೆ ಬಂದ ಟೆನ್ಷನ್ ಇಲ್ಲ. ನೆಕ್ಸ್ಟ್ ಕೊಡುವಾಗ ಇನ್ನೊಂದು ಯೂನಿಕ್ ID ಬೇರೆ ಬರಲ್ಲ, ಯೂನಿಕ್ ID ಆಲ್ವೇಸ್ 1 ನಂಬರ್ ಓನ್ಲಿ. ನೆಕ್ಸ್ಟ್ ನೀವೇನ್ ಮಾಡಬೇಕು, ಫಾದರ್ ಸ್ಪೌಸಿನ ಫಾದರ್ ಮತ್ತೆ ಯಾವ ಮದರ್ ಮ್ಯಾಂಡೇಟರಿ ನಮಗೆ ಬೇಕು ಅದು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಿಮ್ದು ಕ್ವಾಲಿಫಿಕೇಶನ್ಸ್ ಎಂಟರ್ ಮಾಡಬೇಕು. ಕ್ವಾಲಿಫಿಕೇಶನ್ಸ್ ಇಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಏನಿಲ್ಲ. ನೇಮ್ ಆಫ್ ದ ಸ್ಕೂಲ್, ನೀವು ಎಕ್ಸಾಮ್ ಪಾಸ್ 12th, ಡಿಗ್ರಿ ಆದ್ರೆ ಡಿಗ್ರಿ 12th, 10th ಎರಡು ಎಂಟರ್ ಮಾಡಬೇಕು. ಯೂನಿವರ್ಸಿಟಿ ನೇಮ್ ಏನು, ಮೇನ್ ಸಬ್ಜೆಕ್ಟ್ ಎಕನಾಮಿಕ್ಸ್, ಮ್ಯಾಥ್ಸ್, ಅಕೌಂಟೆನ್ಸಿ, ನಿಮ್ದು ಯಾವ ಸಬ್ಜೆಕ್ಟ್ ಎಂಟರ್ ಮಾಡಿ. ಎಲ್ಲ ಎಂಟರ್ ಮಾಡಿದ್ರು ಪರವಾಗಿಲ್ಲ. ಮೇನ್ ಲ್ಯಾಂಗ್ವೇಜ್ ಬಿಟ್ಟು ಬಾಕಿ ಎಲ್ಲ ಸಬ್ಜೆಕ್ಟ್ ನೀವು ಬೇಗ ಎಂಟರ್ ಮಾಡಿ. ನೆಕ್ಸ್ಟ್ ನೀವು ಯಾವ ಇಯರ್ ಪಾಸ್ ಆಗಿದ್ದೀರಾ ಎಂಟರ್ ಮಾಡಿ. ಇಲ್ಲಿ ಆಡ್ ಮೋರ್ ಅಂತ ಕೊಟ್ಟಿದ್ರೆ ನಿಮಗೆ ನೆಕ್ಸ್ಟ್ ಬರುತ್ತೆ. ಈಗ ಅಪ್ಲೋಡ್ ಮಾಡುವಾಗ ಪೇಜ್ ಒಂದು ರಿಫ್ರೆಶ್ ಆಗುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಅದು ಅಪ್ಲೋಡ್ ಕರೆಕ್ಟ್ ಆಯಿತು ಅಂತ ತೋರಿಸಲಿಕ್ಕೆ ರಿಫ್ರೆಶ್ ಮಾಡೋದು. ನೆಕ್ಸ್ಟ್ ನಾವು ಕೊಡಬೇಕು. ನೆಕ್ಸ್ಟ್ ಕೊಡುವಾಗ ನಮಗೆ ನೆಕ್ಸ್ಟ್ ಒಂದು ಕಾನ್ಸೆಪ್ಟ್ ಬರುತ್ತೆ. ನೀವು ಕ್ಲಾಸ್ ಯಾವ ಪ್ರೋಗ್ರಾಮ್ ಯಾವ ರೀತಿ ನಿಮಗೆ ಇದು ಅರ್ಥ ಆಯಿತು, ಈ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ್ದು ಯಾವ ಥರ ಏನಾದರೂ ಸೆಲೆಕ್ಟ್ ಮಾಡಿ. ನಿಮಗೆ ಯಾರಾದರೂ ಫ್ರೆಂಡ್ಸ್ ಹೇಳಿದ, ಟೀಚರ್ಸ್ ಹೇಳಿದ, ಆನ್ಲೈನಲ್ಲಿ ನಿಮಗೆ ಗೂಗಲ್ ಅಲ್ಲದ ಅದು ವೆಬ್ಸೈಟಲ್ಲಿ ಸಿಕ್ಕಿದ ಅಂತ ನಿಮಗೆ ಏನು ಬೇಕಾ ಸೆಲೆಕ್ಟ್ ಮಾಡೋದು. ಅದು ಯಾವುದೇ ರೀತಿ ನಿಮ್ಮದು ಅಮೌಂಟ್ ಕಮ್ಮಿ ಆಗೋದಕ್ಕೂ ಜಾಸ್ತಿ ಆಗೋದು ಏನೂ ಎಫೆಕ್ಟ್ ಆಗಲ್ಲ. ನೆಕ್ಸ್ಟ್ ನಿಮಗೆ ಪೇಯಬಲ್ ಅಮೌಂಟ್ ಇಲ್ಲಿ 10,600 ಅಲ್ಲ, ಇದು ಸ್ವಲ್ಪ ಓಲ್ಡ್ PDF 16,500 ನಿಮಗೆ ಬರುತ್ತೆ. 16,500 PDF ನಿಮಗೆ ಬರುತ್ತೆ. PDF ಅಲ್ಲ, ಅಮೌಂಟ್ ನಿಮಗೆ ಬರುತ್ತೆ. ಅದರಲ್ಲಿ ಆಕ್ಚುಲಿ 17,000 ಮತ್ತೆ ಯಾಕೆ 16,500 ಅಂತ ಹೇಳಿದ್ರೆ 500 ನಮಗೆ ಅನ್ಚೆಕ್ ಮಾಡಬಹುದು. ನಿಮಗೆ ಒಂದು ಚಾರ್ಟರ್ಡ್ ಸೆಕ್ರೆಟರಿ ಅಂತ ಜರ್ನಲ್ ಇದೆ, ನಿಮಗೆ ಒಂದು ವರ್ಷಕ್ಕೆ ಅದೊಂದು ಸಬ್ಸ್ಕ್ರಿಪ್ಷನ್ ಮ್ಯಾಂಡೇಟರಿ ಅಲ್ಲ, ನಿಮಗೆ ಅದು ಆನ್ಲೈನ್ ನಮಗೆ ಸಿಗುತ್ತೆ. ಸೊ ನೋ ವರೀಸ್. ಅದು ನಿಮಗೆ 500 ಬೇಕು, ನಿಮಗೆ ಅದು ಬೇಕು ಅಂತ ಹೇಳಿದ್ರೆ 17,000 ಪೇಮೆಂಟ್ ಮಾಡಿ. ಇಲ್ಲ ಅಂದ್ರೆ ಏನು ಮಾಡ್ಬೋದು, 500 ನಿಮಗೆ ಅನ್ಟಿಕ್ ಮಾಡ್ಬೋದು. ಸೊ ನಿಮಗೆ 16,500 ಬರುತ್ತೆ. 16,500 ಅಮೌಂಟ್ ನೀವು ರೆಡಿ ಮಾಡಿ ಇಟ್ಕೋಬೇಕು. ಇದರ ಫಿಸಿಕಲ್ ಕಾಪೀಸ್ ಯಾವುದು ಬೇಡ, ಡಾಕ್ಯುಮೆಂಟ್ ಇದು. ನೆಕ್ಸ್ಟ್ ನೀವೇನು ಮಾಡಬೇಕು, ಆಪ್ಟ್ ಫಾರ್ ದ ಕ್ಲಾಸ್ ರೂಮ್ ಟೀಚಿಂಗ್ ಸೆಂಟರ್ಸ್ ನೋ ಸೆಲೆಕ್ಟ್ ಮಾಡಿ. ಅದೇನು ವ್ಯತ್ಯಾಸ ಆಗಲ್ಲ, ಯಾಕಂದರೆ ಅದು ನೋ ಸೆಲೆಕ್ಟ್ ಮಾಡಿದರೆ ಇನ್ನೂ 1,000 ರೂಪೀಸ್ ನಿಮಗೆ ಕಮ್ಮಿ ಆಗುತ್ತೆ. ಅದೆಲ್ಲ ಕಮ್ಮಿ ಆಗಿನೇ ಇಲ್ಲಿ ತೋರಿಸ್ತಾರೆ. ನಿಮಗೆ ಎಸ್ ಅಂತ ಕೊಟ್ಟರೆ ಇನ್ನೊಂದು 1,000 ರೂಪೀಸ್ ಆ್ಯಡ್ ಆಗುತ್ತೆ. ಸೊ ಲೀವ್ ಇಟ್. ಓಕೆ, ಸೊ 16,500 ರೆಡಿ ಮಾಡಿಕೊಳ್ಳಿ. ನೀವು ಡೈರೆಕ್ಟ್ ಎಂಟ್ರಿ ಆದರೆ ಪ್ಲಸ್ 5,000 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಇಟ್ ಮೀನ್ಸ್ 16,500 ಪ್ಲಸ್ 5,000. ಇದು CSET ಪಾಸ್ ಸ್ಟೂಡೆಂಟ್ಸಿಗೆ ನಾವು 16,500 ಅಂತ ಹೇಳೋದು. ಕ್ಲಿಯರ್? ಎಸ್. ನೆಕ್ಸ್ಟ್ ಅಂತ ಹೇಳೋದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಫಸ್ಟ್ ಫೋಟೋ, ಸಿಗ್ನೇಚರ್, ಇದೆಲ್ಲ JPG ಅಥವಾ PNG ಫಾರ್ಮ್ಯಾಟಲ್ಲಿ ಇರಬೇಕು, PDF ಬೇಡ. ಓಕೆ, ಫೈಲ್ ಚೂಸ್ ಮಾಡಿ ಅಪ್ಲೋಡ್ ಮಾಡಿ ಆಗುವಾಗಲೇ ರಿಫ್ರೆಶ್ ಆಗಿ ನಿಮ್ಮದು ಫೋಟೋ ತೋರಿಸುತ್ತೆ ಕರೆಕ್ಟ್ ಆಗಿ. ತೋರಿಸಿದ್ರೆ ಮಾತ್ರ ಸಕ್ಸಸ್, ಇಲ್ಲಾಂದ್ರೆ ನೋಟಿಫಿಕೇಶನ್ ರೆಡ್ ಮಾರ್ಕ್ ಎಲ್ಲ ತೋರಿಸ್ತಾರೆ, ಏನು ಮಿಸ್ಟೇಕ್ ಅಂತ ಹೇಳೋದು. ಸೈಜ್ ಆಗ ನಾವು ಹೇಳಿದೀವಿ, ಸೈಜ್ ಮೇಂಟೈನ್ ಮಾಡಿ. ಅದರ ನಂತರ ನೀವೇನು ಮಾಡಬೇಕು, ಡಾಕ್ಯುಮೆಂಟ್ ಒಂದೊಂದು ಸೆಲೆಕ್ಟ್ ಡಾಕ್ಯುಮೆಂಟಿಗೆ ಸೆಲೆಕ್ಟ್ ಈ ಒಂದು ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿ ನೀವೇನು ಮಾಡಬೇಕು, ಅಪ್ಲೋಡ್ ಮಾಡಿ. ಸೆಮಿಸ್ಟರ್ ಇಯರ್, ಈಗ ಆಧಾರ್ ಕಾರ್ಡಿಗೆಲ್ಲ ಇಯರ್ ಎಲ್ಲ ಬೇಡ, 2024 ಅಂತ ಎಂಟರ್ ಮಾಡಿ ಸಾಕು. ಫೈಲ್ ಚೂಸ್ ಮಾಡಿ ಅಪ್ಲೋಡ್ ಮಾಡಿ. ಸೊ ಎಲ್ಲ ಡಾಕ್ಯುಮೆಂಟ್ ಅದರ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಅದು ಬೇರೆ. ನಮಗೆ ಕ್ಯಾಟಗರಿ ಸರ್ಟಿಫಿಕೇಟ್, ಕ್ಯಾಟಗರಿ ಕ್ಲೈಮ್ ಮಾಡೋದಾದ್ರೆ ಮಾತ್ರ ಸಾಕು. ಈಗ SC/ST ಯಾವ ಕ್ಯಾಟಗರಿ ಎಲ್ಲ ಡೀಟೇಲ್ಸ್ ನಿಮಗೆ ಬೇಕಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಮಗೆ ಅದರ ಡೀಟೇಲ್ಸ್ ಹೇಳ್ಬೋದು ಯಾರಿಗೆಲ್ಲ ಎಕ್ಸಾಮಿಷನ್ ಸಿಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಏನು ಮಾಡಬೇಕು, ನೀವು ಇದೊಂದು ಕ್ಲೈಮ್ ಮಾಡಿದ್ದೀರಾ, ಅದರ ನಂತರ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಡೋದು ಮುಂಚೆ ಇಲ್ಲೊಂದು ಸೆಲೆಕ್ಷನ್ ಬಾಕ್ಸ್ ಇದೆ, ಟಿಕ್ ಮಾಡಿ ಏನು ಮಾಡಬೇಕು ನೀವು ಓಕೆ ಅಂತ ಹೇಳಿ. ನೆಕ್ಸ್ಟ್ ಕೊಡುವಾಗ ನಿಮಗೆ ಒಂದು ಕನ್ಫರ್ಮ್ ಅಪ್ಲಿಕೇಶನ್ ಲಾಸ್ಟ್ ತೋರಿಸ್ತಾರೆ. ನೀವು ಇನ್ನು ಬ್ಯಾಕ್ ಹೋಗಿ ಇದನ್ನು ಎಡಿಟ್ ಮಾಡ್ಬೋದು. ಅದಕ್ಕೆ ಯೂನಿಕ್ ID ಏನು ಬೇಡ, ಬ್ಯಾಕ್ ಅಂತ ಕೊಟ್ಟೆ ಸಾಕು. ಇಲ್ಲಿಂದ ಇಲ್ಲೊಂದು ಆಪ್ಷನ್ ಇರುತ್ತೆ, ಬ್ಯಾಕ್ ಬೆದ್ರ ಮೇಲ್ಗಡೆ ಬ್ಯಾಕ್. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಕನ್ಫರ್ಮ್ ಅಪ್ಲಿಕೇಶನ್ ಎಲ್ಲ ನೋಡಿ, ಲಾಸ್ಟ್ ಕನ್ಫರ್ಮ್ ಅಪ್ಲಿಕೇಶನ್ ಕೊಟ್ಟರೆ ನಿಮಗೆ ಮತ್ತೆ ಚೇಂಜ್ ಮಾಡೋಕೆ ಆಗಲ್ಲ ಅಂತಲ್ಲ, ಸ್ವಲ್ಪ ಪ್ರೊಸೀಜರಲ್ ಆಸ್ಪೆಕ್ಟ್ ನಿಮಗೆ ಬರುತ್ತೆ. ಓಕೆ, ಇನ್ನು ಯಾವ ರೀತಿ ಪೇಮೆಂಟ್ ಕೊಡ್ತೀರಾ, ಬಿಲ್ ಡೆಸ್ಕ್ ಮೀನ್ಸ್ ನಾವು ಆನ್ಲೈನ್ ಪೇಮೆಂಟ್ ಮಾಡ್ತೀವಲ್ಲ, ದಟ್ ಈಸ್ ಬಿಲ್ ಡೆಸ್ಕ್. ಚಲಾನ್ ಇದ್ರೆ ಚಲಾನ್ ಕೊಡ್ಬೋದು, ನಿಮಗೆಲ್ಲ ಆನ್ಲೈನ್ ಅದಗಳು ಆನ್ಲೈನ್ ನಮಗೆ ನೋಡುವ. ಈ ಚಲಾನ್ ರೆಡಿ ಆಗುವ ನಿಮಗೆ ಒಂದು 16,500 ರೂಪೀಸಿಗೆ ಒಂದು ಟ್ರಾನ್ಸಾಕ್ಷನ್ ರಿಕ್ವೆಸ್ಟ್ ID ಬರುತ್ತೆ. ಇದು ಕರೆಕ್ಟ್ ಆಗಿ ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಒಂದು ವೇಳೆ ನಿಮ್ದು ಅಮೌಂಟ್ ಡೆಬಿಟ್ ಆಗಿ ಅಲ್ಲಿ ಕ್ರೆಡಿಟ್ ಆಗಿಲ್ಲ, ಏನಾದರೂ ಡಿಸ್ಪ್ಯೂಟ್ ಬಂದ್ರೆ, ಇಶ್ಯೂಸ್ ಬಂದ್ರೆ ನಿಮಗೆ ಏನು ಮಾಡ್ಬೋದು, ಕ್ಲೈಮ್ ಮಾಡಲಿಕ್ಕೆ ಟ್ರಾನ್ಸಾಕ್ಷನ್ ID ಬೇಕು. ಅದು ಬ್ಯಾಂಕಿಂದ ಡೆಬಿಟ್ ಆದ್ರೆ ಡೀಟೇಲ್ಸ್ ಇರುತ್ತೆ, ಆದ್ರೆ ಈ ಒಂದು ID ಕರೆಕ್ಟ್ ಆಗಿ ನೋಟ್ ಮಾಡಿಟ್ಕೊಳ್ಳಿ, ಯಾಕಂದ್ರೆ ಸಣ್ಣ ಒಂದು ಅಮೌಂಟ್ ಅಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಓಕೆ, ನೆಕ್ಸ್ಟ್ ನೀವು ಪ್ರೊಸೀಡ್ ಕೊಡಿ. ನಿಮಗೆ ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, QR ಕೋಡ್, UPI ID, ಗೂಗಲ್ ಪೇ, ಫೋನ್ ಪೇ ಯಾವ್ದು ಬೇಕಾದ್ರೂ ಯೂಸ್ ಮಾಡಿ ನಿಮಗೆ ಮಾಡ್ಬೋದು. ವಿಂಡೋ ಕ್ಲೋಸ್ ಮಾಡಬೇಡಿ, ರೀಡೈರೆಕ್ಟ್ ಆಗಿ ಬರುತ್ತೆ. ಆಗಲೇ ನಿಮಗೆ ರಿಸೀಪ್ಟ್ ಅಂತೇಳಿ ಪ್ರಿಂಟ್ ತೆಗಿಲಿಕ್ಕೆ ಬರುತ್ತೆ, ಅದು ಪ್ರಿಂಟ್ ತೆಗೀರಿ. ಅಲ್ಲಿ ನಿಮಗೆ ಏನಿರುತ್ತೆ, ನಿಮಗೆ
ಒಂದು ರಿಜಿಸ್ಟ್ರೇಷನ್ ID ಸಿಗುತ್ತೆ. ಅಪ್ರೂವ್ ಆಗ್ಲಿಕ್ಕೆ ಒಂದು 2 ದಿನ ಹಿಡಿಯುತ್ತೆ, ವೆಯ್ಟ್ ಮಾಡಿ, ಟೆನ್ಷನ್ ಮಾಡಬೇಡಿ. ನಿಮಗೆ ಮೇಲ್ ಬಂದಿದಾ ಅಂತ ಚೆಕ್ ಮಾಡಿ, ಮೇಲ್ ಮೊಬೈಲ್ ನಂಬರ್ ಎಲ್ಲ ಕರೆಕ್ಟ್ ಆಗಿ ಎಂಟರ್ ಮಾಡಿ. ಫೋನ್ ನಂಬರ್ ಬೇಡ, ಮೊಬೈಲ್ ನಂಬರ್ ಮತ್ತೆ ಮೇಲ್ ನಾವು 2 ಸಲ ಎಂಟರ್ ಮಾಡ್ಲಿಕ್ಕೆ ಅದು ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿಲ್ಲ ಅಂದ್ರೆ ಮತ್ತೆ ಈಗ ಮೊಬೈಲ್ ನಂಬರು ತಪ್ಪಿ ಹೋಯ್ತು, OTP ವೆರಿಫಿಕೇಶನ್ ಇಲ್ಲ, ಅದಕ್ಕೋಸ್ಕರ ಹೇಳ್ತಿದ್ರಿ ಮೊಬೈಲ್ ನಂಬರು ತಪ್ಪಿ ಹೋಯ್ತು, ಇಮೇಲ್ ನಂಬರ್ ತಪ್ಪಿ ಹೋಯ್ತು ಅಂತ ಹೇಳಿದ್ರೆ ನಮಗೆ ಮೆಸೇಜ್ ಬರಲ್ಲ, ಏನು ಬರಲ್ಲ. ಸೊ ಆ ಯೂನಿಕ್ ಕಡೆ ನಮಗೆ ಇಟ್ಟು ಆ ಯೂನಿಕ್ ಕೋಡ್ ಸಿಗಿಲ್ಲ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಡಿಫಿಕಲ್ಟ್, ರೈಟ್? ಸೊ ಅದಕ್ಕೆ ಸ್ವಲ್ಪ ಕೇರ್ಫುಲ್ ಆಗಿ ನೀವು ಮಾಡಿ. ಏನಾದರೂ ಡೌಟ್ ಇದ್ರೆ ನೀವು ಹೇಳಿ, ನಮಗೆ ಏನಾದರೂ ಬಗ್ಗೆ ಹೆಲ್ಪ್ ಮಾಡ್ಬೋದು. ಸೊ ನಿಮಗೆ 2 ದಿನ ವೆಯ್ಟ್ ಮಾಡಿ, ರಿಜಿಸ್ಟ್ರೇಷನ್ ID ಬರುತ್ತೆ, ಪಾಸ್ವರ್ಡ್ ಬರುತ್ತೆ. ನೀವೇನು ಮಾಡ್ಬೋದು, ICSI ಸ್ಟೂಡೆಂಟ್ ಲಾಗಿನ್ ಅಂತ ಹೋಗಿ ಅಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿ. ನಿಮಗೆ ಒಂದು ಡಮ್ಮಿ ಪಾಸ್ವರ್ಡ್ ಕೊಟ್ಟಿರ್ತಾರೆ 1 2 3 4 5 6. ಈ ರಿಜಿಸ್ಟ್ರೇಷನ್ ನಂಬರ್ ಯಾವ ತರ ಬರುತ್ತೆ ಅಂತ ಹೇಳಿದ್ರೆ ಒಂದು ನಂಬರ್ ಬರುತ್ತೆ, ಸ್ಲಾಶ್ ಬರುತ್ತೆ 1 2025 ಈ ತರ ಬರುತ್ತೆ ನಿಮಗೆ. ದಿಸ್ ಇಸ್ ಯುವರ್ ರಿಜಿಸ್ಟ್ರೇಷನ್ ID. ಇಟ್ಸ್ ಅ ಪರ್ಮನೆಂಟ್ ರಿಜಿಸ್ಟ್ರೇಷನ್ ID, ಚೇಂಜ್ ಆಗಲ್ಲ. ಓಕೆ, ನಿಮಗೆ CS ಕಂಪ್ಲೀಟ್ ಆಗೋ ತನಕ ನಿಮಗೆ ಚೇಂಜ್ ಆಗಲ್ಲ. ಪಾಸ್ವರ್ಡ್ ಬರುತ್ತೆ, ಪಾಸ್ವರ್ಡ್ ಎಂಟರ್ ಮಾಡಿ, ನ್ಯೂ ಪಾಸ್ವರ್ಡ್ ಜನರೇಟ್ ಮಾಡಿ. ಮತ್ತೆ ನೀವು ಜಸ್ಟ್ 2 ದಿನ ಆದ್ಮೇಲೆ ನೀವೇನ್ ಮಾಡಬೇಕು, ಹೋಮ್ ಪೇಜಿಗೆ ಲಾಗಿನ್ ಆಗಿ ಸ್ಟೂಡೆಂಟ್ ಸರ್ವಿಸ್ ಅಲ್ಲಿ ಹೋಗಿ ನೀವೇನ್ ಮಾಡಬೇಕು, ಅಪ್ಲಿಕೇಶನ್ ಕನ್ಫರ್ಮ್ ಆಗಿದೆ, ಸ್ಟಾಟಸ್ ಯಾವ ತರ ಇದೆ ಕನ್ಫರ್ಮ್ ಆದ್ರೆ ಮಾತ್ರ ನಮಗೆ ಈ ತರ ಪಾಸ್ವರ್ಡ್ ಎಲ್ಲ ಬರುತ್ತೆ. ಆದ್ರೂ ಒಂದು ಕ್ರಾಸ್ ಚೆಕ್ ನೀವು ಮಾಡಬೇಕು. ಇಷ್ಟು ಮಾಡಿದ್ರೆ ನಿಮಗೆ ಏನಾಗುತ್ತೆ, ಮತ್ತೆ ಆ ಯೂಸರ್ ಐಡಿ ಪಾಸ್ವರ್ಡ್ ಎಲ್ಲ ಸ್ವಲ್ಪ ಒಂದು ಜಾಗ್ರತೆಯಲ್ಲಿ ಎಲ್ಲಾದ್ರೂ ಇಡಿ. ಮತ್ತೆ ಸ್ವಲ್ಪ ಮುಂದೆ ರೆಫರೆನ್ಸ್ ಎಲ್ಲ ನಮಗೆ ಬೇಕು. ಮತ್ತೆ ನಮಗೆ ಲರ್ನಿಂಗ್ ಪಾಸ್ವರ್ಡ್ ಎಲ್ಲ ಬರುತ್ತೆ. ಅದಕ್ಕೆ ಯಾಕೋಸ್ಕರ ಪ್ರೀ ಎಕ್ಸಾಮಿನೇಷನ್ಗೋಸ್ಕರ. ಇನ್ನು ಪ್ರೀ ಎಕ್ಸಾಮಿನೇಷನ್ ಬಂದು ನಿಮಗೆ ಡೌಟ್ ಇದ್ರೆ ನೀವು ರಿಕ್ವೆಸ್ಟ್ ಮಾಡೋದಾದ್ರೆ ನಮಗೆ ಅದನ್ನು ವಿಡಿಯೋ ಮಾಡಬಹುದು. ಸೊ ನಿಮಗೆ ಏನಾದರೂ ಡೌಟ್ ಅಲ್ಲಿ ಕ್ಲಾರಿಫಿಕೇಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾವು ಪ್ಯೂರ್ ಆಗಿ ಕನ್ನಡದಲ್ಲೇ ಮಾಡ್ತಾ ಇದ್ದೀವಿ, ವಿಡಿಯೋಸ್ ಅನ್ನು ನಿಮಗೋಸ್ಕರ ಮಾಡ್ತಾ ಇದೀವಿ. ಸೊ ನಿಮ್ಮ ಸಪೋರ್ಟ್ ನಮಗೇನು ತುಂಬಾ ಇಂಪಾರ್ಟೆಂಟ್. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ನಾವು ಇನ್ನು ತುಂಬಾ ವಿಡಿಯೋ ಮುಂದೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಮಗೆ ಆ ವಿಡಿಯೋನು ಮಾಡಬಹುದು. ಸೊ ಎನಿವೇ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ವಿಲ್ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.